ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಕೇರ್ ಏನಪ್ಪ ಅಂದರೆ ಮನೆ ಹತ್ರ ಆಲೋವೆರಾ ಬೆಳೆದಿದೆ ನೋಡಿ, ಇಲ್ಲೇ ಇದೆ ತೋರಿಸ್ತೀನಿ ನೋಡಿ. ಮನೆ ಹತ್ರ ಆಲೋವೆರಾ ಬೆಳೆದಿದೆ. ಸೊ ಅದನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಹೇರ್ಸ್ಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಹಚ್ಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನಿವಾಗ ಆಲೋವೆರಾ ಜೆಲ್ನ ಹೇರ್ಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಮನೆ ಹತ್ರನೇ ಬೆಳೆದಿರೋದು. ಅದನ್ನು ನಾನು ಇವಾಗಲೇ ಹಾಕ್ಕೊಂಡು ಹೇರ್ ವಾಶ್ ಮಾಡೋದಿಲ್ಲ. ಸೊ ಒನ್ ಡೇ ನೈಟ್ನ ಬಿಟ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ನಾನು ಹೇರ್ ವಾಶ್ ಮಾಡ್ತೀನಿ. ಅದರಿಂದ ಏರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ನೋಡಿ, ಬೇಬಿ ಹೇರ್ಸ್ ಎಲ್ಲ ಹೇಗೆ ಬಂದಿದೆ ಒಂದ್ಸಲ. ಸೊ ಇವೆಲ್ಲ ಬೇಬಿ ಹೇರ್ಸ್. ನನ್ನ ಹೇರ್ ಫಾಲ್ ಇತ್ತು ನನ್ನ ಹೇರ್ಗೆ ನಂತರ. ಸೊ ಇವಾಗ ತಿರ್ಗಾ ಬರ್ತಾ ಇದೆ. ಸೊ ನನ್ನ ಡೈಲಿ ರೋಟೀನಲ್ಲಿ ಇದು ಒಂದು. ಸೊ ವೀಕ್ಲಿ 1 ಟೈಮ್ ಆದರೂ ಆಲೋವೆರಾ ಹಾಕೋತೀನಿ. ಸೊ ಬನ್ನಿ ಯಾವ ರೀತಿ ಹಾಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಚೆನ್ನಾಗಿ ಬಿಡಿಸ್ಕೋಬೇಕು. ಸೊ ಈ ಥರ ಆಲೋವೆರಾನ ಕಟ್ ಮಾಡಿಕೊಂಡು ನೋಡಿ, ಈ ಥರ ಆಲೋವೆರಾ ಕಟ್ ಮಾಡಿಕೊಂಡು ಈ ಥರ ರೂಟಿಗೆ ಹಚ್ಚಬೇಕು. ರೂಟಿಗೆ ಅಪ್ಲೈ ಮಾಡಬೇಕು. ನಿಮಗೇನು ಜಾಸ್ತಿ ಆಲೋವೆರಾ ಅವಶ್ಯಕತೆ ಇಲ್ಲ. ಸೊ ಈ ಥರದ್ದು 2 ಆಲೋವೆರಾ ಕಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಇದರ ಜೆಲ್ ಖಾಲಿ ಆಯ್ತಲ್ಲ, ಸೊ ಚಿಂತೆ ಮಾಡಬೇಡಿ. ಸೊ ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನೋಡಿ, ಬಾಚಣಿಕೆ ತೊಗೊಂಡು ಈ ಥರ ಬಾಚ್ಕೊಂಡ್ರೆ ಈ ಥರ ಜೆಲ್ ಬರುತ್ತೆ. ಸೊ ಇದನ್ನು ನಾವು ಏನು ಮಾಡಬೇಕು, ಈ ಥರ ರೂಟಿಗೆ ತೆಗೆದು ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಸೇಮ್ ಬಾಚಣಿಕೆ ತಗೊಂಡು ಇಟ್ಕೋಬೇಕು. ಸೊ ಜೆಲ್ ಬರುತ್ತೆ. ಉಳ್ಳ ಸೆಕ್ಷನ್ಗಳನ್ನು ಕೇರ್ ಮಾಡಿಕೊಂಡು ರೂಟಿಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಹೇರ್ಸ್ಗೂ ಮಿಕ್ಕಿದ್ರೆ ಹೇರ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟು ರೂಟ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಬಾಚಣಿಕೆ ತೊಗೊಂಡು ಈ ಥರ ಗೀರಿದ್ರೆ ಈ ಥರ ಎಷ್ಟೊಂದು ಜೆಲ್ ಬರ್ತಾ ಇದೆ ಅಲ್ವಾ. ಸೊ ನೀವು ಈ ಮೆಥಡ್ ಯೂಸ್ ಮಾಡಿ. ನೋಡಿ, ಬರೀ ಇಷ್ಟು ಆಲೋವೆರಾ ಫುಲ್ ಹೇರ್ಗೆ ಆಯಿತು. ಸೊ ಈ ಥರ ಮಸಾಜ್ ಕೊಡಿ. ಸೊ ನೋಡಿದ್ರಲ್ಲ, ಬಾಚಣಿಕೆ ತೊಗೊಂಡು ಈ ಥರ ಗೀರಿದ್ರೆ ಇದರಲ್ಲಿ ಎಷ್ಟೊಂದು ಆಲೋವೆರಾ ಬರುತ್ತೆ. ಸೊ ನೋಡಿ, ಈ ಥರ ಮಾಡ್ಕೋಬೇಕು. ಸೇಮ್ ಈ ಕಡೆನೂ ಅಷ್ಟೇ ಸೆಕ್ಷನ್ ಮಾಡ್ಕೋಬೇಕು. ಕೋಮಿಂದನೂ ಮಾಡ್ಕೋಬೋದು, ಅಭ್ಯಾಸ ಇದೆ. ಕೈಗಳಿಂದನೂ ಮಾಡ್ಕೋಬೋದು. ನೋಡಿ, 2 ಸಾಕಾಗುತ್ತೆ. 2 ಆಲೋವೆರಾ ತುಂಡು ಸಾಕಾಗುತ್ತೆ. ಸೊ ಜಾಸ್ತಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಬಾಚಣಿಕೆ ತೊಗೊಂಡು ಗೀರ್ಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಹೇರ್ ವಾಶ್ ಮಾಡಬಾರ್ದು. ಸೊ ಒಂದು ನೈಟ್ ಬಿಟ್ಬಿಡೋಣ ಹಾಗೆ. ಸೊ ಅದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೇರ್ ಆಯಿಲ್ ಯಾವ ಥರ ಅಪ್ಲೈ ಮಾಡ್ಕೋತೀವಲ್ವ ರೂಟ್ಗೆಲ್ಲ, ಅದೇ ಥರ ಇದನ್ನು ತೊಗೊಂಡು ರೂಟ್ಗೆ ಈ ಥರ ಇಟ್ಕೋಬೇಕು. ನೋಡಿ, ಇನ್ನೂ ಇಷ್ಟು ಉಳಿದಿದೆ.
ಸೊ ಇದನ್ನು ಲಾಸ್ಟಿಗೆ ಹಾಕೊಂಡು ಈಗ ಚೆನ್ನಾಗಿ ನಾವು ಮಸಾಜ್ ಕೊಡಬೇಕು. ಸೊ ನೋಡಿ, ತುಂಬ ಏರ್ ಫಾಲ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಅಲೋವೆರಾನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮುಂಚೆ ಥರ ಜಾಸ್ತಿ ಹೇರು ಉಜ್ತಾ ಇಲ್ಲ. ಸೊ ಇದೇನು ಉಳಿದಿದೆಯಲ್ಲ, ಸೊ ಇದಕ್ಕೆಲ್ಲ ಈ ಥರ ಅಪ್ಲೈ ಮಾಡ್ಕೊಂಬಿಡಿ. ಸೊ ಲೈಟಾಗಿ ಜಲ್ದಿ ಮಸಾಜ್ ಕೊಡಿ. ಸೊ ಈ ಥರ 2 ಸೆಕ್ಷನ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಕಿರೋದನ್ನ ನಾವು ಸ್ವಲ್ಪ ಈ ಥರ ಕಿರ್ಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೋಂಬ್ ಮಾಡ್ಕೊಳ್ಳೋಣ. ಈಗ ಹೇರ್ ಲೆಂತಿಗೆ ಅಲೋವೆರಾ ಹಚ್ಚೋಣ. ಕೋಂಬ್ ಮಾಡ್ಕೊಳ್ಳೋಣ ಇವಾಗ. ಸೊ ಎಲ್ಲರೂ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೋತಾರೆ ಅಲ್ವಾ. ಸೊ ನಾನು ವೀಕ್ಲಿ 1 ಟೈಮ್ ಆದರೂ ಈ ಥರ ಅಲೋವೆರಾ ಹಾಕ್ಕೊಂಡು ತಲೆ ಬಚ್ಕೊತೀನಿ. ಸೊ ಇದನ್ನು 1 ದಿನ ಬಿಡ್ಬೋದು, ಮನೇಲೇ ಇರೋ ಹಾಗಿದ್ದರೆ 2 ದಿನ 3 ದಿನ ಬಿಟ್ಟು ಸ್ನಾನ ಮಾಡ್ಬೋದು, ಏನು ವರಿ ಇಲ್ಲ. ಸೊ ಮನೇಲೇ ಇರೋ ಹಾಗಿದ್ದರೆ, ಸೊ ಇಲ್ಲ ಅಂದರೆ ಬೆಳಗ್ಗೆನೇ ಈವ್ನಿಂಗ್ ಹಾಕ್ಕೊಂಡು ಬಿಗಿಯಾಗಿ ಜುಟ್ಟು ಹಾಕೊಳ್ಳಿ. ತೋರಿಸ್ತೀನಿ ಇವಾಗ ಯಾವ ಥರ ಅಂತ. ಸೊ ಫಸ್ಟು ಆಲೋವೆರಾನ ಈ ಥರ ಎಣ್ಣೆ ಹೆಂಗೆ ಅಪ್ಲೈ ಮಾಡ್ತೀವಲ್ವ ಅದೇ ಥರ ಸೇಮ್ ಈ ಥರ ಅಪ್ಲೈ ಮಾಡಿಕೊಂಡು ಸೊ ಈ ಥರ ಜುಟ್ಟು ಹಾಕೊಳ್ಳಿ. ಒಂದು ಸಿಕ್ಕಿಲ್ದಂಗೆ ನೀಟಾಗಿ ಬಿಡಿಸ್ಕೊಳ್ಳಿ. ನೋಡಿ ಇವಾಗ ಒಂದು ಸಿಕ್ಕಿಲ್ದಂಗೆ ನಾನು ಬಿಡಿಸ್ಕೊಂಡಿದ್ದೀನಿ. ಇವಾಗ ಬಿಗಿಯಾಗಿ ಜುಟ್ಟು ಹಾಕೊಳ್ಳೋಣ, ಚೆನ್ನಾಗಿ ತಲೆ ಬಾಚ್ಕೊಂಡು. ಸೊ ನೈಟ್ ಮಲಗಬೇಕಾದ್ರೆ ಇದಕ್ಕಂತಲೇ ಸಪ್ರೇಟಾಗಿ ಒಂದು ದಿಮ್ ಮಾಡ್ಕೊಳ್ಳಿ, ಅದಕ್ಕೆ ಬೇರೆ ಥರ ಕವರ್ ಹಾಕ್ಕೊಳ್ಳಿ. ಡೈಲಿ ಯೂಸ್ ಮಾಡೋಂಥ ದಿಮ್ಗಳನ್ನ ಯಾವುದೇ ಥರ ಹಾಕೋಬೇಡಿ. ಸೊ ಈ ಥರ ಆಯಿಲ್ ಹಚ್ಕೊಂಡಾಗ, ಅಲೋವೆರಾ ಹಚ್ಕೊಂಡಾಗ ಅದಕ್ಕಂತಲೇ ಸಪ್ರೇಟಾಗಿ ಒಂದು ದಿಮ್ ಇಟ್ಕೊಳ್ಳಿ. ಈ ಥರ ಏನಾದರೂ ಹೇರಿಗೆ ಏನಾದರೂ ಅಪ್ಲೈ ಮಾಡಿದಾಗ ಮಾತ್ರ ನೀವು ಆ ದಿಮ್ ಇಟ್ಕೊಂಡು ಮಲ್ಕೊಳ್ಳಿ. ಸೊ ಎಲ್ರಿಗೂ ಏನಪ್ಪ ಇದನ್ನೆಲ್ಲ ಹಚ್ಕೊಂಡು ಹೆಂಗೆ ಮಲ್ಕೋಬೇಕು ಅಂತ ಇರುತ್ತೆ. ಈ ಥರ ಮೇಲೆ ಎತ್ಬಿಟ್ಟು ಫುಲ್ ಎಲ್ಲ ಮೇಲೆ ಎತ್ಕೊಳ್ಳಿ. ಮೇಲೆ ಎತ್ಕೊಂಡು ಸೊ ಇದರಿಂದ ಕೂದಲು ಸಾಫ್ಟಾಗಿ ಇರುತ್ತೆ. ಸೊ ಏರ್ ಫಾಲ್ ಕಡಿಮೆ ಆಗುತ್ತೆ. ಕೂದಲು ಸೊಂಪಾಗಿನೂ ಬೆಳೆಯುತ್ತೆ. ನೋಡಿ ಈ ಥರ ಒಂದು ರಬ್ಬರ್ ಹಾಕ್ಕೊಂಡು
ಸೊ ನೋಡಿ, ಈ ಥರ ಆಲೋವೆರ್ನ ಹಚ್ಕೊಂಡು ಜುಟ್ಟು ಹಾಕೊಂಡು ಬಿಟ್ಬಿಡ್ಬೇಕು. ಸೊ ನೈಟು ಹೀಗೆ ಇರಬೇಕು. ಸೊ ಒನ್ ಡೇ ನೈಟ್ ಫುಲ್ ಇದರಲ್ಲೇ ಬಿಟ್ಟು ಬೆಳಗ್ಗೆ ತಲೆ ಸ್ನಾನ ಮಾಡಿ ಎಲ್ಲ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಮತ್ತು ಹೇರ್ ಚೆನ್ನಾಗಿ ಬರುತ್ತೆ, ಸೊಂಪಾಗಿ ಬೆಳೆಯುತ್ತೆ, ನೆತ್ತಿಗೂ ತಂಪಾಗಿರುತ್ತೆ. ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಕಣ್ಣೂರಿ ಬರೋದಿಲ್ಲ. ಸೊ ನೋಡಿದ್ರಲ್ಲ, ನಿಮಗೆ ಈ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್.